Hi, my students. We will discuss about the Mauryan dynasty, especially the most important king of Mauryan dynasty, who is called the Ashoka. Ashoka called as the Great. Why Ashoka called as the Great and his achievements are discussed in the class. Okay. ವಿದ್ಯಾರ್ಥಿಗಳೇ ಇದನ್ನ ನಾವು ಮೌರ್ಯ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ಮೌರ್ಯ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ ಪ್ರಖ್ಯಾತನಾದ ಅರಸನಾದಂತಹ ಅಶೋಕನ ಬಗ್ಗೆ ತಿಳ್ಕೊಳ್ಳೋಣ. ಅಶೋಕನನ್ನು ಮಹಾಶಯ ಎಂದು ಕರೀತಾರೆ. ಮಹಾಶಯ ಎಂದು ಕರೆ ಕಾರಣ ಏನು ಮತ್ತೆ ಅದನ್ನ ಸಾಧನೆಗಳೇನು ಎಂಬುದನ್ನು ನಾವು ಈ ದಿನ ತಿಳಿದುಕೊಳ್ಳೋಣ. ಓಕೆ. Ashoka. Ashoka is a famous king of Mauryan Empire and he is a most famous king of India and also the world. Why? Because his achievements like the political achievements, social, economic, religion, modern architecture, hence he became the most popular, most famous king of the world. Hence he is called as the Great. And Bindusara and Subhadrangi were his parents. And ಅಶೋಕ ಭಾರತದ ಇತಿಹಾಸದಲ್ಲಿ ಅಲ್ಲದೆ ಪ್ರಪಂಚದ ಇತಿಹಾಸದಲ್ಲಿ ಅತ್ಯಂತ ಪ್ರಖ್ಯಾತನಾದ ಅರಸನಾಗಿದ್ದಾನೆ. ಯಾಕೆಂತಂದ್ರೆ ಈತನ ಸಾಮಾಜಿಕ, ಆರ್ಥಿಕ, ರಾಜಕೀಯ, ಧಾರ್ಮಿಕ, ಕಲೆ ಮತ್ತು ವಾಸ್ತುಶಿಲ್ಪ, ಶಿಕ್ಷಣ ಮತ್ತು ಸಾಹಿತ್ಯ ಮೊದಲಾದಂತಹ ಸಾಧನೆಗಳಿಂದಾಗಿ ಅಶೋಕನನ್ನು ನಾವು ಪ್ರಪಂಚದಲ್ಲಿಯೇ ಅತ್ಯಂತ ಪ್ರಖ್ಯಾತನಾದಂತಹ ಅರಸ ಎಂದು ಕರೆಯುತ್ತೇವೆ. ಈತನು ಬಿಂದುಸಾರ ಮತ್ತೆ ಸುಭದ್ರಾಂಗಿ ಎಂಬಂತಹ ದಂಪತಿಗಳ ಮಗನಾಗಿ ಜನಿಸಿದ್ದಾನೆ. And Ashoka called as a Devana Priya and Priyadarshi Raja. And some historians said that it is also most important on the names and titles of him. ಏನು ಅಶೋಕನನ್ನು ಶಾಸನಗಳಲ್ಲಿ ದೇವನಾಂಪ್ರಿಯ ಮತ್ತು ಪ್ರಿಯದರ್ಶಿ ರಾಜ ಎಂದು ಕರೆಯಲಾಗಿದೆ. ಅಂದ್ರೆ ದೇವರಿಗೆ ಪ್ರಿಯನಾದವನು, ಅಂದ್ರೆ ಅಷ್ಟೊಂದು ಅದನ್ನ ಕಾರ್ಯಗಳಿಂದಾಗಿ ಆದ ದೇವರಿಗೆ ಹತ್ತಿರವಾದ ವ್ಯಕ್ತಿ ಎಂದು ಶಾಸನಗಳಲ್ಲಿ ಅದನ್ನು ಉಲ್ಲೇಖಿಸಲಾಗಿದೆ. ಹಾಗಾಗಿನೇ ಅಶೋಕನನ್ನು ಇತಿಹಾಸಕಾರರು ದೇವನಾಂಪ್ರಿಯ ಪ್ರಿಯದರ್ಶಿ ರಾಜ ಇವು ಆತನ ಬಿರುದುಗಳು ಮತ್ತೆ ಇನ್ನೊಂದು ಹೆಸರುಗಳು ಸಹ ಎಂದರು ಹಲವಾರು ಇತಿಹಾಸಕಾರರು ತಿಳಿಸಿದ್ದಾರೆ. ಏನಾದರೂ ಅಶೋಕನ ಸಾಧನೆಗಳಿಂದಾಗಿ ಅಶೋಕನಿಗೆ ದೇವನಾಂಪ್ರಿಯ ಮತ್ತೆ ಪ್ರಿಯದರ್ಶಿ ರಾಜ ಎಂಬಂತಹ ಬಿರುದುಗಳಿದ್ದುವು ಎಂಬುದು ತಿಳಿಯಬಹುದಾಗಿದೆ. ಮತ್ತೆ ಅವು ಇತರೆ ಹೆಸರುಗಳು ಸಹ ಆಗಿದ್ವು ಎಂದು ಕೆಲವೊಂದು ಶಾಸನಗಳು ಇತಿಹಾಸಕಾರರು ತಿಳಿಸಿದ್ದಾರೆ. ಅಶೋಕ came to power in Maurya dynasty in 273 BCE, but he celebrated his coronation ceremony in 269 BCE. There is no information regarding the 4 years of Ashokan life from 273 BCE to 269 BCE. Some historians said that he engaged in the fight against his 100 brothers for the succession. Hence, Ashoka during this period he killed his 100 brothers and he celebrated his coronation ceremony in 269 BCE. ಏನು ಅಶೋಕನನ್ನು ನಾವು ದೇವನಾಂಪ್ರಿಯ ಪ್ರಿಯದರ್ಶಿ ರಾಜ ಎಂದಲೂ ಕರಿತೀವಿ. ಇತಿಹಾಸಕಾರರು ಇದು ಬಿರುದುಗಳು ಅಂತಂದು ಹೇಳ್ತಾರೆ, ಇನ್ನೊಂದು ಹೆಸರುಗಳು ಅಂತ ಸಹ ಹೇಳ್ತಾರೆ. ಹಾಗಾದ್ರೆ ಈ ಅಶೋಕನ ಆಳ್ವಿಕೆಗೆ ಅದು ಅಧಿಕಾರಕ್ಕೆ ಬಂದಿದ್ದು ಸಾಮಾನ್ಯ ಶಕ ಪೂರ್ವ ಅದು ಸಶಪು 273ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಅಶೋಕ ಅಧಿಕಾರಕ್ಕೆ ಬಂದಿದ್ದು ಸಾಮಾನ್ಯ ಶಕ ಪೂರ್ವ 273ರಲ್ಲಿ. ಆದರೆ ಆತ ಕಿರೀಟಾಧಾರಣೆಯನ್ನು ಮಾಡಿಕೊಂಡಿದ್ದು ಸಾಮಾನ್ಯ ಶಕ ಪೂರ್ವ 269ರಲ್ಲಿ. ಹಾಗಾದ್ರೆ ಈ 4 ವರ್ಷಗಳ ಇತಿಹಾಸದ ಬಗ್ಗೆ ಹಲವಾರು ಭಿನ್ನಾಭಿಪ್ರಾಯಗಳಿವೆ. ಇತಿಹಾಸಕಾರರು ಹೇಳ್ತಾರೆ ಈ 4 ವರ್ಷಗಳ ಅವಧಿಯಲ್ಲಿ ಅಶೋಕನು ಅಧಿಕಾರಕ್ಕೋಸ್ಕರವಾಗಿ ತನ್ನ 100 ಜನ ಸಹೋದರರೊಂದಿಗೆ ಹೋರಾಟ ನಡೆಸಿ ಅವರನ್ನು ಕೊಂದು ಸಾಮಾನ್ಯ ಶಕ ಪೂರ್ವ 269ರಲ್ಲಿ ಅಧಿಕಾರಕ್ಕೆ ಬಂದಿದ್ದಾನೆ ಎಂದು ಇತಿಹಾಸಕಾರರು ಹೇಳುತ್ತಾರೆ. ಕೆಲವೊಂದು ಇತಿಹಾಸಕಾರರು ಹೇಳ್ತಾರೆ ಇಲ್ಲ, ಅಶೋಕನಿಗೆ ಅಧಿಕಾರಕ್ಕೆ ಬರುವ ವೇಳೆಗೆ ಅಂದರೆ ಸಾಮಾನ್ಯ ಶಕ ಪೂರ್ವ 273ರ ವೇಳೆಗೆ ಅಪ್ರಾಪ್ತ ವಯಸ್ಕನಾಗಿದ್ದ.
ಹಿಂದೂ ಸಂಪ್ರದಾಯದ ಪ್ರಕಾರ ಏನು 21 ವರ್ಷ ವಯಸ್ಸಾಗಿರ್ಬೇಕಾಗಿತ್ತು. ಹಾಗಾಗಿ ಅಪ್ರಾಪ್ತ ವಯಸ್ಕನಾಗಿದ್ದರಿಂದಾಗಿ ಅಶೋಕನು ತಡವಾಗಿ ಅಂದರೆ ಸಾಮಾನ್ಯ ಶಕ ಪೂರ್ವ 269 ಕಿರೀಟಧಾರಣೆಯನ್ನು ಮಾಡ್ಕೊಳ್ತಾನೆ ಎಂದು ತಿಳಿಸುತ್ತಾರೆ. ಆದ್ರೆ ಈ ಬೌದ್ಧ ಸಾಹಿತ್ಯದ ಪ್ರಕಾರ ಅಶೋಕನು ಮೊದಲು ಚಾಂಡಾಶೋಕನಾಗಿದ್ದು, ಈತನು ಶಿವನ ಭಕ್ತನಾಗಿದ್ದು, ಈತನು ತನ್ನ 100 ಜನ ಸಹೋದರರನ್ನು ಕೊಂದು ಸಾಮಾನ್ಯ ಶಕ ಪೂರ್ವ 269 ಅಧಿಕಾರಕ್ಕೆ ಬಂದಿದ್ದಾನೆಂದು ತಿಳಿಯಲಾಗಿದೆ. ದ ಮೋಸ್ಟ್ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಆಫ್ ಅಶೋಕ, ಅಶೋಕನ ಪ್ರಮುಖವಾದಂತಹ ಸಾಧನೆಗಳು. ಅಂಡ್ ದ ಅಚೀವ್ಮೆಂಟ್ಸ್ ಆಫ್ ಎನಿ ಕಿಂಗ್ಸ್ ವಾಸ್ ಕ್ಲಾಸಿಫೈಡ್ ಇಂಟು 2 types. One is the conquests or wars, and another one is cultural contributions. The first achievements of Ashoka is the Kalinga War. Generally, kings wanted to expand their empire by occupying the more territories, more empires, more neighboring states. It is the most important achievements, most important aim of kings. Hence, Ashoka also wanted to expand their empire towards Kalinga. Kalinga is the most important dynasty during the period of Ashoka, and his father and grandfather Bindusara and Chandragupta Maurya occupied the more territories throughout the country except Kalinga. Hence, Ashoka wanted to expand their empire over Kalinga, or he occupied Kalinga. Hence, Ashoka invaded on Kalinga in 261 BCE. The 13th rock cave inscription 13th rock cave inscription give the detailed information regarding the Kalinga war. ಇವ ಸಾಮಾನ್ಯವಾಗಿ ಯಾವುದೇ ಒಬ್ಬ ರಾಜನ ತಗೊಂಡಾಗ ಆ ರಾಜನ ಪ್ರಾಥಮಿಕ ಕೆಲಸ ಅಂದ್ರೆ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವುದು. ಯಾವ ರೀತಿ ವಿಸ್ತರಿಸ್ತಾನೆ? ಬೇರೆ ಸಾಮ್ರಾಜ್ಯವನ್ನು ದಾಳಿ ನಡೆಸಿ ಅಥವಾ ತನ್ನ ನೆರೆಹೊರೆಯ ರಾಜ್ಯಗಳ ಮೇಲೆ, ಸಾಮ್ರಾಜ್ಯಗಳ ಮೇಲೆ ದಾಳಿ ನಡೆಸಿ ಅವುಗಳನ್ನು ವಶಪಡಿಸಿಕೊಳ್ಳುವುದರ ಮೂಲಕ ತನ್ನ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ. ಇದು ಯಾವುದೇ ರಾಜನ ಪ್ರಥಮ ಕಾರ್ಯ ಆಗಿರುತ್ತೆ. ಅದೇ ರೀತಿಯಾಗಿ ಅಶೋಕನ ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸುವ ಒಂದು ಕಾರ್ಯಕ್ಕೆ ಮುಂದಾಗ್ತಾನೆ. ಅಶೋಕನು ಸಹ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಬೇಕೆಂಬಂತಹ ಆಸೆ ಹೊಂದಿರ್ತಾನೆ. ಆದರೆ ಈತನ ತಾತನಾದಂತಹ ಬಿಂದುಸಾರ ಮತ್ತೆ ಚಂದ್ರಗುಪ್ತ